ಈ ಮನವಿಯನ್ನ ನಿಮ್ಮೆಲ್ಲರ ಪರವಾಗಿ ಮುಷ್ಕರದ ನೋಟಿಸ್ ಅನ್ನ ಮಾನ್ಯ ಕಲೆಕ್ಟರ್ಗೆ ತಿಳಿಸ್ತೇನೆ. ಆಲ್ರೆಡಿ ತೆರಿಗೆ ಇಲಾಖೆದವರು ಸರ್ ನಮಗ ಕೊಡ್ಬೇಕಾಗಿತ್ತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನಮ್ಮ ಖಾನಾಪುರ ರೈತರ ಸಂಘಟನೆಯವರು ಕಕ್ಕೇರಿಯವರು ಅವರ ತಾಲೂಕಿನ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ರೈತರ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಮಾದಾಯಿ ಕಳಸಾ ಬಂಡೂರಿ ಆ ಒಂದು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಮತ್ತು ರೈಲ್ವೆ ಯೋಜನೆ ಏನಿದೆ ಅದನ್ನ ಸ್ವಲ್ಪ ಮಾರ್ಪಾಡುಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಮನವಿನ ತಗೊಂಡೆ. ಆಮೇಲೆ ನಮ್ಮ KSRTC ಎಂಪ್ಲಾಯೀಸ್ ಅವರು ಏನು ಅವ್ರಿಗೆ ರಿವಿಷನ್ ಇದೆ, ಅವರ ಪೇ ರಿವಿಷನ್, ಆ ಪೇ ರಿವಿಷನ್ ಏನಿದೆ ಅದನ್ನ ಅವರು 2020ನೇ ಇಸ್ವಿಯಿಂದ ಅದನ್ನ ಜಾರಿ ಬರೋ ತರ ಮಾಡ್ಕೊಡ್ಬೇಕು ಮತ್ತು 2024ನೇ ಇಸ್ವಿಯಿಂದ ಮತ್ತೊಮ್ಮೆ ರಿವೈಸ್ ಮಾಡಬೇಕು ಅಂತ ಅದು ಬೇಡಿಕೆ ಇಟ್ಟಿದ್ದಾರೆ. ಅನಂತ್ ಸುಬ್ರಾಯರು ಮತ್ತು ಎಲ್ಲ ಯೂನಿಯನ್ ಅವರು ಅದನ್ನು ಕೂಡ ನಾನು ಸ್ವೀಕಾರ ಮಾಡಿಕೊಂಡು ಮುಖ್ಯಮಂತ್ರಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಮತ್ತು ನಮ್ಮ ಸಾರಿಗೆ ಸಚಿವರು ಅವರು, ಯಾಕಂದ್ರೆ ಅವರ ಆಪರೇಷನ್ ಆಗಿರೋದ್ರಿಂದ ಸಾರಿಗೆ ಸಚಿವರು ಬಂದಿಲ್ಲ. ಆಮೇಲೆ ಇಲ್ಲಿ ಕೆಲವು ಸಂಘಟನೆಗಳು, ಇಲ್ಲಿ ಕೆಲವು ತಾಲೂಕಾ ಯರಗಟ್ಟಿ ತಾಲೂಕು, ಅದಕ್ಕೆ ಕೆಲವು ಎಲ್ಲ ಅವಶ್ಯ ಇರತಕ್ಕಂಥ ಕಾಮಗಾರಿಗಳಾಗಬೇಕು ಅಂತ. ಇನ್ನೊಂದು ತಾಲೂಕು ಯಾವ್ದಿದೆ, ಅದು ಮುಂಡ್ರಗಿ ತಾಲೂಕು ಅವರು ಕೂಡ ಅವ್ರು ಹೊಸ ತಾಲೂಕು ಆಗಿರೋದ್ರಿಂದ ಅಲ್ಲಿಗೆ ಹೊಸ ಎಲ್ಲ ಸೌಲಭ್ಯಗಳು ಬೇಕು ಅಂತ. ಆಮೇಲೆ ಹೂಗಾರ್ ಸಮಾಜದವರು, ಅವ್ರಿಗೆ SC ಅಥವಾ STಗೆ ಸೇರಿಸ್ಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಒಂದು ಜನರಲ್ OBC ಕ್ಯಾಟಗರಿಯಲ್ಲಿ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅವ್ರದ್ದೊಂದು ಬೇಡಿಕೆ ಇದೆ. ಹೂಗಾರ್ ಸಮಾಜ ನೋಡಿ, ನಾನು ಮನವಿ ಮತ್ತು ಇಲ್ಲಿ ಈಗ ನಮ್ಮ ಮೇಟಿ ಅವರ ನೇತೃತ್ವದಲ್ಲಿ ರೈತ ಪರ ಸಂಘಟನೆ ಇದೆ, ಹಸಿರು ಸೇನೆ ಏನಿದೆ, ಅವರು ಕೂಡ ರೈತರ ಸಮಸ್ಯೆಗಳು ಅದೇನಾಗಿದೆ, ಅವರಿಗೆ ಈ ನೋಂದಣಿ ಮಾಡೋದ್ರಲ್ಲಿ ಬೆಲೆ ಹೆಚ್ಚಾಗಿದೆ, ರೇಟ್ ಹೆಚ್ಚಾಗಿದೆ, ಪಂಪ್ ಸೆಟ್ ಅದನ್ನ ಕನೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ರೇಟ್ ಹೆಚ್ಚಾಗಿದೆ ಮತ್ತು ಈ ಕೇಂದ್ರ ಸರ್ಕಾರ ಇವತ್ತು ಏನು ಬೆಳೆ ಸಾಲ ಇದೆ ಅದನ್ನ ಕಡಿತ ಮಾಡಿರುವಂತದ್ದು 5,000 ಕೋಟಿಯಿಂದ ಸುಮಾರು 1,500 ಕೋಟಿಗೆ ಇಳಿಸಿದ್ದಾರೆ. ಅದನ್ನು ಕೂಡ ಸರಿಪಡಿಸ್ತಕ್ಕಂಥದಕ್ಕೆ ಅವರು ಹೇಳಿದ್ದಾರೆ. ಎಲ್ಲ ಬೇಡಿಕೆ ನಾನು ತಗೊಂಡಿದ್ದೀನಿ. ಈಗ ನಮ್ಮ ಮುಖ್ಯಮಂತ್ರಿ ಹತ್ರ ಮುಖ್ಯಮಂತ್ರಿ ನನಗೆ ಹೇಳಿದ್ರು, ಎಲ್ಲ ತಗೊಂಡ್ ಬಂದು ಎಲ್ಲ ತಿಳ್ಕೊಂಡು ಬಂದು ನನಗೆಲ್ಲ ಮಾಹಿತಿ ಕೊಡು ಸಾಯಂಕಾಲ ರಾತ್ರಿ ಇವತ್ತು ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ತೆಗೆದುಕೊಂಡು ಹೋಗಿ ಈ ತರ ಎಲ್ಲ ಬೇಡಿಕೆಗಳಿದೆ, ಯಾವ ರೀತಿಯ ಸ್ಪಂದನೆ ಮಾಡಬೇಕು, ಯಾವ್ದು ನಾವೇ ಈಗಲೇ ತೀರ್ಮಾನ ಮಾಡೋದು ಯಾವ್ದು ಇದ್ರೆ ಅದನ್ನು ಕೂಡ ಮಾಡೋಣ. ಮತ್ತು ಮುಂದೆ ಏನು ಆ ಇಲಾಖೆ ಸಚಿವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ಮಾಡ್ಬೇಕಾಗ್ತದೆ. ಅದರಿಂದ ಈ ಎಲ್ಲಾ ಬೇಡಿಕೆಗಳನ್ನು ಕೂಡ ತಗೊಂಡು ಮುಖ್ಯಮಂತ್ರಿಗೆ ಮುಟ್ಟಿಸ್ತೀನಿ. ನೋಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಇರ್ತದೆ, ಸರ್ಕಾರಗಳು ಸ್ಪಂದಿಸ್ತದೆ. ಎಲ್ಲ ಕೆಲಸಗಳು ಎಲ್ಲ ಸರ್ಕಾರ ಎಲ್ಲ ಮಾಡಕ್ ಆಗೋದಿಲ್ಲ. ಯಾವ್ಯಾವ್ದು ಸಾಧ್ಯ ಆಗತ್ತೆ, ಯಾವ್ದು ನ್ಯಾಯಯುತವಾಗಿರುವಂತದ್ದು ಮತ್ತು ಸರ್ಕಾರದ ಒಂದು ಏನು ಆರ್ಥಿಕ ಮತ್ತು ಬೇರೆ ಬೇರೆ ಎಲ್ಲ ಸೌಲಭ್ಯಗಳು ನೋಡ್ಕೊಂಡು ತೀರ್ಮಾನಗಳು ಮಾಡಬೇಕು. ಅದಕ್ಕೋಸ್ಕರ ಖಂಡಿತವಾಗಿಯೂ ಎಲ್ಲಾ ಬೇಡಿಕೆಗಳು ನೋಡಿದ್ರೆ ಅವರ ದೃಷ್ಟಿಕೋನ ನೋಡಿದ್ರೆ ನ್ಯಾಯಯುತವಾಗಿರುವಂತ ಬೇಡಿಕೆಗಳೇ. ಯಾವುದು ಕೂಡ ನಾವು ಇದೇನಪ್ಪ ಇವರು ಈ ತರ ಕೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಒಂದು ಬೇಡಿಕೆನೂ ಇಲ್ಲ. ಎಲ್ಲ ನ್ಯಾಯಯುತವಾದಂತ ಬೇಡಿಕೆಗಳಿದೆ. ಎಷ್ಟು ಮಟ್ಟಿಗೆ ನಾವು ಸ್ಪಂದಿಸಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಖಂಡಿತ ಸ್ಪಂದಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಸ್ತೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಟ್ಯಾಂಕರ್ ಎಲ್ಲ ಮಾಡಿದಾರಂತೆ. ಆದ್ರೂ ನಾನು ನೋಡ್ತೀನಿ, ಆದ್ರೂ ನಮ್ಮ ಇವ್ರ ಜೊತೆ ಮಾತಾಡ್ಬಿಟ್ಟಿದ್ದಕ್ಕೆ ಇನ್ನು ಹೆಚ್ಚು ಅದಕ್ಕೆ ಅನುಕೂಲ ಮಾಡಿ. ಯಾಕಂದ್ರೆ ಇವತ್ತು ಪ್ರಥಮ ದಿನ, ಇನ್ನೇನಾದ್ರೂ ಇಲ್ಲಿ ಬೇರೆ ಯಾವ್ದು ಏನು ಕುಂದುಕೊರತೆಗಳಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ನಮ್ಮ ಆಡಳಿತವರಿಗೆ ಹೇಳ್ತೀನಿ. ಆಯ್ತಾ? ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.